ಯಾರ ಹತ್ರ ಇದೆ ನೋಡ್ಬೇಡ್ರಿ. ದೇವರಿಗೆ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಹಾಗಾಗಿ ಕಣ್ಣು ಮುಚ್ಚಿಕೊಳ್ಳಿ. ನೀವು ಏನ್ ಬೇಕು ಅದನ್ನು ಕೇಳ್ಕೊಳ್ಳಿ. ಯಾರು ಕೂಡ ನೀವು ಹತ್ತಿರ ಈ ಕಡೆ ನೋಡೋದಾಗ್ಲಿ, ಏನ್ ನಡೀತಾ ಇದೆ ಅಂತ ನೋಡೋದಾಗ್ಲಿ ನೋಡೋದು. ನಾನು ಈಗಾಗಲೇ ದೇವರ ಒಂದು ಅಭಿಷೇಕ ಶಕ್ತಿ ಇಲ್ಲಿರುವುದನ್ನು ನೋಡ್ತಾ ಇದ್ದೇನೆ. ಈಗಾಗಲೇ ಅನೇಕರನ್ನ ದೇವರು ಅದ್ಭುತ ಮಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೀನಿ. ಯಾರು ಕೂಡ ಏನ್ ನಡೀತಾ ಇದೆ ಅಂತಾಗಿ ನೋಡ್ಬೇಕು. ನಿಮ್ಮ ಕಣ್ಣು ಮುಚ್ಚಬೇಕು. ದೇವರನ್ನೇ ದೃಷ್ಟಿಸಬೇಕು. ಶಿಲುಬೆಯನ್ನು ದೃಷ್ಟಿಸಬೇಕು. ಶಿಲುಬೆ ನೋಡ್ತಾ ಇರಬೇಕು. ಶಿಲುಬೆಯ ಒಂದು ದೃಶ್ಯವನ್ನು ನೋಡ್ತಾ ಇದ್ದೇವೆ. ಥ್ಯಾಂಕ್ ಯು ಜೀಸಸ್. ಯಾರು ಕೂಡ ಆ ಕಡೆ ನೋಡಬೇಡ. ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯವರು. ನಿಮ್ಗೆ ಏನ್ ಬೇಕು ಅದನ್ನು ಕೇಳ್ಕೊಳ್ಬೇಕು. ಯಾರು ಆ ಕಡೆ ನೋಡೋದು ಬೇಡ. ಅದು ಏನ್ ನಡೀತಾ ಇದೆ ಅಂತ ನೋಡೋದು ಬೇಡ. ನಿಮ್ ಹೃದಯ ಏನಂತ ದೇವರಿಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಏನ್ ಬೇಕು ಅಂತ ಕೂಡ ದೇವರಿಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಕೂಡ ನಿಮ್ಮ ಮನೆಯವರೇ ಗೊತ್ತಿಲ್ಲದೆ ಇರ್ಬೋದು. ಮಗಳಿನ ಕಣ್ಣೀರು ಅಂತ ನೋಡ್ತಾ ಇಲ್ಲ. ಅನೇಕರು ನಾನು ನೋಡ್ತಾ ಇದ್ದೀನಿ. ಅನೇಕರು ತುಂಬಾ ಒಂದು ನೋವಿನಲ್ಲಿದ್ದೀರಿ. ತುಂಬಾ ಒಂದು ಹೇಳಿಕೊಳ್ಳೋ ಸಾಧ್ಯ ಇರುವಂತಹ ಒಂದು ಸ್ಥಿತಿಗಳಲ್ಲಿ. ಆದ್ರೆ ದೇವರ ಪ್ರೀತಿ ನಿಮ್ಮ ಮೇಲೆ ನೋಡ್ತಾ ಇದೆ. ಈ ಹಾಡನ್ನು ಹಾಡಬೇಕಾದ್ರೆ ನೀವು ಅಕ್ಕಪಕ್ಕದವರು ಯಾವ ರೀತಿ ಆರಾಧನೆ ಮಾಡ್ತಾರೆ ಅಂತ ನೋಡ್ಬೇಡ. ಯಾವ ರೀತಿ ಇದಾರೆ ಅಂತ ಕೂಡ ನೋಡ್ಬೇಡ್ರಿ. ಅವ್ರು ಏನ್ ಮಾಡ್ತಾರೆ ಅಂತ ಕೂಡ ನೋಡ್ಬೇಡ್ರಿ. ನೀನು ನಿನ್ನ ದೇವರು ಮಾತ್ರ. ನೀವು ನಿಮ್ಮ ದೇವರು ಮಾತ್ರ. ನಿಮ್ಮ ಹೃದಯವನ್ನು ಓಪನ್ ಮಾಡಿ ಮಾತನಾಡಿ. ಕನ್ನಡ ಹಾಗೆ ಮಾತನಾಡಿ. ದೇವರೇ, ನನ್ನ ವೇದನೆಯಿಂದಲೇ ನಾನು ಹೇಳಿ ಬಂದಿದ್ದೇನೆ ಅಂತ ಮಾತನಾಡಿ. ಕುರುಡರೇ, ದೇವರೇ ನನ್ನನ್ನು ಕರುಣಿಸು ಎಂಬುದಾಗಿ ಕೇಳಿಕೊಳ್ತಾರೆ. ಎಷ್ಟೋ ಜನರಿಗಿಂತ ಗುಂಪಿನ ಮಧ್ಯದಲ್ಲಿ ಯೇಸು ಅವರನ್ನು ಹತ್ತಿರಕ್ಕೆ ಹೋಗಿ ಅವನನ್ನು ಬಲಪಡಿಸ್ತಾ ಇದ್ದಾರೆ. ನೀವು ಏನ್ ಬೇಕು ಈ ಲೋಕದಲ್ಲಿ ಯಾರು ಅದನ್ನು ಪೂರ್ತಿಗೊಳಿಸಲಿಕ್ಕೆ ಆಗಲ್ಲ. ಆದ್ರೆ ಯೇಸು ಸ್ವಾಮಿ ನಿನ್ನ ಎಲ್ಲ ಅಗತ್ಯತೆಗಳನ್ನು ಪೂರ್ತಿಗೊಳಿಸ್ತಾರೆ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಮೇಲಿರುವಂತಹ ಹಿಂದಿರುವಂತಹ ಯಾರು ಕೂಡ ಆ ಕಡೆ ನೋಡಬಾರ್ದು. ನಿಮ್ಮೊಳಗೆ ಕೆಲವರಿಗೆ ಬೆರಳುಗಳ ಮೇಲೆ ದೇವರ ಶಕ್ತಿನ ನೋಡ್ತಾ ಇದೆ. ಕೆಲವರಿಗೆ ತಲೆಯ ಭಾಗದಲ್ಲಿ ಒಂದು ಬಿಸಿ ಯಾರು ನಿಮ್ಮನ್ನು ಮುಟ್ಟಿಲ್ಲ. ಹಾಗೆ ದೇವರ ಅನುಭವ ಆಗ್ತಾ ಇದೆ. ನೋಡಿ, ಥ್ಯಾಂಕ್ ಯು. ಅನೇಕರಿಗೆ ಬೆಳಗ್ಗೆ ಆಗ್ತಾ